ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಳು ನನ್ನ ಸ್ನೇಹಿತೆ. ಸುಮಾರು 16 ವರ್ಷದ ನಮ್ಮ ಸ್ನೇಹ ಬಳಗ ಅಂತಲೇ ಹೇಳ್ಬೋದು. ತುಂಬ ಜನ ಬಂದರು ಹೋದರು, ಆದರೆ ಕೊನೆಗೆ ಉಳ್ಕೊಂಡಿದ್ದು ಇವಳು ಮಾತ್ರ. ಒಂದಿಷ್ಟು ಜನ ಇದ್ದಾರೆ, ಬಟ್ ತುಂಬ ದೂರ ಇದ್ದಾರೆ. ಆದರೆ ತುಂಬ ಹತ್ತಿರ ಇರುವಂತಹ ಸ್ನೇಹಿತೆ. ಮನೆಗೂ ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ ಇವಳ ಬಗ್ಗೆ ಹೇಳಲಿಕ್ಕೆ. ಪದಗಳೇ ಸಾಲದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವಳಿಗೆ ನಾನು ಸಾರಿ ಕೇಳ್ತೀನಿ. ಯಾಕಪ್ಪ ಅಂದರೆ ಕೆಲವೊಂದು ವಿಚಾರದಲ್ಲಿ ನಾನು ತುಂಬಾ ಕೋಪಿಷ್ಟೆ. ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಮನಸ್ಸಿಗೆ ನೋವಾದಾಗ ನಾನು ಅವಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದೀನಿ, ಬೈದಿದ್ದೀನಿ, ಹರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮುಖಾಂತರವಾಗಿ ಅವಳು ಕೂಡ ನೋಡ್ತಿರ್ತಾಳೆ. ಸೊ ಹಾಗಾಗಿ ಸಾರಿ ಕೇಳ್ತೀನಿ. ಸೊ ಇನ್ಯಾವತ್ತೂ ನಿನಗೆ ಹರ್ಟ್ ಮಾಡೋದಿಲ್ಲ, ಆ ಒಂದು ಭರವಸೆ ನನಗಿದೆ, ಭಗವಂತನ ಮೇಲೆ ಆಣೆಗೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಇಬ್ಬರು. ಅದಕ್ಕೋಸ್ಕರ ಹೊರಗಡೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ವೀಕ್ ಆಫ್ ತೊಗೊಂಡಿದ್ದೆ. ಆ ಟೈಮಲ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಗೋ ಟೈಮ್ ಆಲ್ಮೋಸ್ಟ್ 3 o'clock ಆಗಿತ್ತು. ಹೋದ್ವಿ. ಇನ್ನು ಹೋಗೋ ಟೈಮಲ್ಲಿ ನಾನು ಮನೆಯಿಂದನೇ ಹೋಗಬೇಕು ಅಂತ ಅಂದ್ಕೊಂಡೆ. ಇಲ್ಲ, ನಾನು ಬುಕ್ ಮಾಡಿಬಿಡ್ತೀನಿ, ಆಟೋಗೆ ನಾನು ಬರ್ತೀನಿ, ನಿನಗೆ ಆನ್ ದ ವೇ ಬಂದುಬಿಡು ಅಂತ ಅಂದ್ಲು. ಸರಿಮಾ ಅಂತ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಹಸ್ಬೆಂಡ್ ಕೂಡ ಚಿಲಕಾಗಿ ಹೋಗ್ಬಿಟ್ಟಿದ್ರು ಮನೆಯದು. ಸೊ ಅವಳು ಮತ್ತೆ ಮನೆಗೆ ಬಂದು ಚಿಲಕ ತೆಗೆದು ಅದಾದಮೇಲೆ ಇಬ್ಬರು ಜೊತೆಗೆ ಹೋದ್ವಿ. ಇನ್ನು ಅವಳು ಬರೋಕ್ಕಿಂತ ಮುಂಚಿತವಾಗಿ ನಾವು ಫೋನಲ್ಲೇ ಮಾತಾಡ್ಕೊಂಡ್ವಿ. ಹೋಗುವಾಗ ಬಸ್ಸಲ್ಲೂ ಕೂಡ ಬರುವಾಗ ಆಟೋದಲ್ಲಿ ಬರೋಣ, ಏನಾದರೂ ಐಟಮ್ಸನ್ನು ತೊಗೊಂಡಿರ್ತೀವಿ, ಕೈ ಹಿಡ್ಕೊಂಡು ಬಸ್ಸಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಓಕೆ ಅಂದ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಸಿಕ್ಕಾಬಟ್ಟೆ ಮಳೆ ಬರ್ತಿರೋದ್ರಿಂದ ನಾವು ಅದಕ್ಕೋಸ್ಕರ ಹೋಗುವಾಗನೇ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಅದು ಕೂಡ ಅಂದ್ಕೊಂಡು ಪ್ಲ್ಯಾನ್ ಫ್ಲಾಪ್ ಆಯಿತು. ಮತ್ತು ಅಲ್ಲಿ ಹೋದ್ಮೇಲೆ ನಾವು ಆ್ಯಕ್ಚುಲಿ ಲೂಲು ಮಾಲಿಗೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಮಂತ್ರಿ ಮಾಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅದು ಕೂಡ ತುಂಬ ದೂರ ಆಗ್ತಿತ್ತು. ಅದ್ರ ಬದಲು ಇಲ್ಲಿಗೆ ಹೋಗ್ಬಿಡೋಣ, ಇಲ್ಲೂ ಕೂಡ ಇದೆ ಅಂದ್ಕೊಂಡು ಗೂಗಲ್ ಸರ್ಚ್ ಮಾಡಿದ್ವಿ. ಇಲ್ಲೂ ಕೂಡ ಇತ್ತು. ಸೀದಾ ಆಲ್ಮೋಸ್ಟು ಫಸ್ಟು ಸೆಕೆಂಡ್ ಎಲ್ಲ ಫ್ಲೋರಲ್ಲಿ ಹುಡುಕಿದ್ವಿ, ಸಿಗಲೇ ಇಲ್ಲ ಈ ಒಂದು ಸೋಕ್ ಶಾಪು. ಅದಾದಮೇಲೆ ಮತ್ತೆ ಬಂದು ನೋಡ್ತೀವಿ, ಈ ಕಡೆ ಸೈಡಲ್ಲಿ ಹಿಂದ್ಗಡೆ ಇತ್ತು. ಬಟ್ ಫೈನಲಾಗಿ ಸಿಗ್ತಾಯಿಲ್ಲಪ್ಪ. ತುಂಬ ದಿನಗಳಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾವಾಗಲೂ ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ನಾನು, ಈ ಒಂದು ಬ್ಯಾಗ್ ತೊಗೋಬೇಕು ಅಂತಂದು. ಇನ್ನೊಂದು ನಾವೇನೇ ಕೆಲಸ ಮಾಡಬೇಕು ಅಥವಾ ಏನೋ ತೊಗೋಬೇಕು ಅಥವಾ ನಮ್ಮ ಒಂದು ಡ್ರೀಮ್ಸ್ ಈ ಥರ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ಮೇಯ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಸೆಕೆಂಡ್ ಒನ್ ಯಾವಾಗಲೂ ವಿಸುವಲೈಸೇಷನ್ ಮಾಡ್ತಾ ಇರಬೇಕು, ಅದು ನಮಗೆ ಬೇಕು ಅನ್ನೋದು. ಆವಾಗ ಅದ್ರ ಜೊತೆಗೆ ನಮ್ಮ ಕೆಲಸ ಏನಿದ್ರೆ 100% ಎಫರ್ಟ್ಸ್ ಹಾಕಿ ನಾವು ಕೆಲಸ ಮಾಡ್ತಾ ಇರಬೇಕು. ಆಗ ನಾವು ಅಂದ್ಕೊಂಡಿದ್ದೆಲ್ಲನೂ ಕೂಡ ಈಸಿಯಾಗಿ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಅದೇ ರೀತಿಯಾದಂಥ ಟ್ರಿಕ್ಸ್ನ ಉಪಯೋಗಿಸ್ತಾ ಇರುವಂಥದ್ದು, ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಫ್ರೆಂಡು ಕೂಡ ಈ ಒಂದು ಝೋಕ್ ಬ್ಯಾಗ್ ತೊಗೊಂಡಿದ್ಲು ಮುಂಚೆ ಬೇರೆ ಶಾಪಲ್ಲಿ. ಅವಳು ಮಂತ್ರಿ ಮಾಲ್ ತೊಗೊಂಡಿದ್ದು. ಬಟ್ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲೂ ಕೂಡ ಇದೆ ಅಲ್ವಾ, ನಮಗೆ ಗೊತ್ತಿರಲಿಲ್ಲ ಇಲ್ಲಿರುತ್ತೆ ಅಂತಂದು. ಆದರೂ ಬಂದು ನೋಡೋಣ ಅಂತ ಗೂಗಲ್ ಸರ್ಚ್ ಮಾಡಿದಾಗಿತ್ತು. ಸೊ ಅಲ್ಲಿಗೆ ಹೋಗೋ ಬದಲು ಇಲ್ಲಿಗೆ ಹೋಗೋಣ ಅಂದ್ಕೊಂಡು ಇಲ್ಲೇ ಬಂದು ಹುಡ್ಕೊಂಡು ತೊಗೊಂಡ್ವಿ. ನೋಡ್ತಾ ಇದ್ವಿ ಯಾವ ಬ್ಯಾಗ್ ಚೆನ್ನಾಗಿದೆ, ಯಾವುದು ಕಂಫರ್ಟ್ ಇದೆ, ಆಫೀಸ್ಗೆ ಸೂಟ್ ಆಗುವಂಥದ್ದು. ನಾನು ಆ್ಯಕ್ಚುಲಿ ಆಲ್ಮೋಸ್ಟು ನ್ಯೂಸ್ ಆ್ಯಂಕರ್ ಆಗಿರೋದ್ರಿಂದ, ರಿಪೋರ್ಟಿಂಗ್ ಎಲ್ಲ ಮಾಡೋದ್ರಿಂದ ಔಟ್ಸೈಡ್ ಹೋಗುವಾಗ ಈ ಥರ ಜಾಸ್ತಿ ಜೀನ್ಸ್ ಆಗಿರ್ಬೋದು, ಕ್ರಾಪ್ ಟಾಪ್ಸ್ ಎಲ್ಲ ವೇರ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸೂಟ್ ಆಗುವಂತಹ ಒಂದು ಬ್ಯಾಗ್ ಬೇಕೇ ಬೇಕು ಅಂದ್ಕೊಂಡು ಕೊನೆಯದಾಗಿ ನನ್ನ ಇಷ್ಟದ ಪ್ರಕಾರ, ನನ್ನ ಸ್ನೇಹಿತೆಯ ಇಷ್ಟದ ಪ್ರಕಾರ ತೊಗೊಂಡಿರೋವಂಥದ್ದು. ಆ್ಯಕ್ಚುಲಿ ನನಗೆ ಬೇರೆದು ಇಷ್ಟ ಆಗಿತ್ತು, ಬಟ್ ಅದು ಅಷ್ಟು ಲುಕ್ ಇರಲ್ಲ, ಇದನ್ನೇ ತೊಗೋ ಅಂತ ಹೇಳಿದ್ರಿಂದ ಸೊ ಇದನ್ನೇ ತೊಗೊಂಡಿದ್ದು. ಬಟ್ ಅವಳು ತೊಗೊಂಡಿದ್ದು ಬೇರೆ ಥರ ಇತ್ತು, ಇದು ಸ್ವಲ್ಪ ನ್ಯೂ ಆಗಿ ಬಂದಿರುವಂಥದ್ದು. ಬಟ್ ತುಂಬ ಹೊತ್ತು ಎಲ್ಲ ನೋಡಿ ಮಾಡಿ ತೊಗೊಂಡಿರುವಂಥದ್ದು. ತುಂಬಾ ಇಷ್ಟ ಆಯಿತು, ತುಂಬಾ ಕಂಫರ್ಟಾಗಿತ್ತು. ಆ್ಯಂಡ್ ಎಲ್ಲ ಥಿಂಗ್ಸ್ನೂ ಕೂಡ ಇಟ್ಕೋಬೋದಿತ್ತು. ಫೈನಲಾಗಿ ಒಂದಿಷ್ಟು ಆಫರ್ ಇತ್ತು, ಅದನ್ನು ಕೂಡ ಒಂದು ಆಫರಲ್ಲಿ ಮಾಡಿ ಬಾರ್ಗಿನ್ ಮಾಡಿದ್ವಿ. ಗೊತ್ತಲ್ವ, ಮಾಲ್ಗಳೆಲ್ಲ ಬಾರ್ಗಿನ್ ಇರೋದೇ ಇಲ್ಲ. ಸೊ ಫೈನಲಾಗಿ 1700 rupees ಆಯಿತು. ಅದನ್ನು ಪೇ ಮಾಡಿ ಬಂದಿದ್ದಾಯಿತು. ಇದಾದಮೇಲೆ ನಮ್ಮ ಪಾಪು ಬಟ್ಟೆ ನೋಡಿದ್ವಿ. ಬಟ್ ನನಗೆ ಯಾಕೋ ಬೇಡ ಅನ್ನಿಸ್ತು, ಕ್ಯೂಟಾಗಿತ್ತು. ಅವಳು ನನ್ನ ಫ್ರೆಂಡ್ ತಗೋ ಅಂತ ಅಂದು, ಇಲ್ಲ ಕಣಿಗೆ ಬೇಡ ಸದ್ಯಕ್ಕೆ, ನೆಕ್ಸ್ಟ್ ಟೈಮ್ ನೋಡುವ ಅಂತೇಳಿ ನಮಗೆ ನೋಡೋಣ ಅಂತ ಜಸ್ಟ್ ಹಂಗೆ ಟ್ರಯಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳು ಒಂದು ಜೊತೆ ತೊಗೊಂಡ್ಳು, ನಾನೊಂದು ಜೊತೆ ತೊಗೊಂಡ್ವಿ. ತುಂಬ ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅದು ನಮ್ಮ ಒಂದು ಮಿಡಲ್ ಕ್ಲಾಸ್ ಪೀಪಲ್ಸಿಗೆ ಜುಡಿಯೋ ಅನ್ನೋದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅನ್ನಿಸ್ತಿದೆ? ಕೊನೆಗೂ ನಾವು ಜೊತೆ ಬ್ಯಾಗ್ ತಗೊಂಡು ಬಜೆಟ್ಗಿಂತ ಮೀರಿದ ಪ್ರಯತ್ನ ಇವತ್ತು. ಮನೆಗೆ ಹೋದ್ಮೇಲೆ ಅಣ್ಣನ ಕತೆ ಹರೋಹರ. ಏನು ಮಾಡೋಕ್ಕಾಗಲ್ಲ. ತುಂಬ ಲಾಂಗ್ ಟೈಮ್ ಆದಮೇಲೆ ಬಂದು ಇಬ್ಬರು ಜೊತೆಗೆ ಬಂದಿರೋದು. ಲಾಸ್ಟ್ ಇಯರು ಜೊತೆಗೆ ಬಂದಿದ್ದು, ಅದಾದಮೇಲೆ ಇವತ್ತೇ ಅನಿಸುತ್ತೆ ಬಂದಿರೋದು ಅಲ್ವಾ.
ಫೈನಲ್ ಆಗಿ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಬ್ಯಾಗ್ ತೊಗೊಳೋದಾಗಿರ್ಬೋದು, ಬಟ್ಟೆ ತೊಗೊಳೋದಾಗಿರ್ಬೋದು, ಇನ್ನು ಸ್ಲಿಪ್ಪರ್ ಎಲ್ಲ ನೋಡಿದ್ವಿ. ಬಟ್ ನನಗೆ ಅಷ್ಟು ಲೈಕ್ ಆಗಲಿಲ್ಲ ಇಲ್ಲಿ ಸ್ಲಿಪ್ಪರು, ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಇನ್ನೇನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸ್ನ್ಯಾಕ್ಸ್ ತಿನ್ನೋಕ್ಕಿಂತ ಮುಂಚೆ ಒಂದಿಷ್ಟು ಬುಕ್ ನೋಡೋಣ, ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ ಮಾತಾಡ್ತಾ. ತುಂಬ ದಿನ ಆದಮೇಲೆ ಫೋನಲ್ಲಿ ಡೈಲಿ 1 hour 2 hours ಅಂದರೆ ಟೈಮ್ ಸಿಕ್ಕಾಗಂತೂ ಮಿನಿಮಮ್ ಅದು 40 minutes ಮಾತಾಡ್ತೀವಿ. ಸೊ ಅದಕ್ಕೋಸ್ಕರನೇ ಸಿಕ್ಕಾಗ ಅದೊಂಥರ ಆವತ್ತಿನ ದಿನ ಫುಲ್ ಡೇ ಸಿಕ್ಕಾಪಟ್ಟೆ ಮಾತು ಗೊತ್ತಲ್ಲ, ಹೆಣ್ಮಕ್ಳಿಗಂತೂ ಎಷ್ಟು ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ಯಾವಾಗಲೂ ಅದರಲ್ಲೂ ಫ್ರೆಂಡ್ಸ್ಗಳು ಸಿಕ್ಕರೆ ಅಂತೂ ಮುಗೀತು. ಅದರಲ್ಲಿ ಇಬ್ಬರು ಹುಡುಗಿಯರ ಇತ್ತು ಅಂದರೆ ಮುಗೀತು, ಮಾತಾಡೋಕ್ಕೆ ಇನ್ನೂ ಟೈಮ್ ಸಾಕಾಗೋದಿಲ್ಲ. ದಿನೆಲ್ಲ ಕೊಟ್ಟರು ಮಾತಾಡ್ತಾನೆ ಇರ್ತೀವಿ. ಅದಕ್ಕೆ ಹೆಣ್ಣು ಮಕ್ಕಳು ಸೇರಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಅದರಲ್ಲೂ ಗಂಡು ಮಕ್ಳಂತರೂ ಹೇಳ್ತಾನೆ ಇರ್ತಾರೆ. ಹೆಣ್ಮಕ್ಳು ಸೇರಿಬಿಟ್ರೆ ನಮ್ಮ ಕಡೆ ಏನಾದ್ರು ಗಮನನೇ ಹರಿಸೋದಿಲ್ಲ, ನಮ್ಮ ಊಟಕ್ಕಾಗಿರ್ಬೋದು ಏನಕ್ಕೂ ಅಂತ ಹೇಳ್ತಿರ್ತಾರೆ. ಇನ್ನು ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಕೊನೆಯದಾಗಿ ನನಗೊಂದು ಬುಕ್ ಬೇಕಿತ್ತು. ಬುಕ್ ಕೂಡ ನೋಡಿದ್ವಿ, ಬಟ್ ನನಗೆ ಸಿಗಲಿಲ್ಲ ನಾನು ಅಂದ್ಕೊಂಡಿದ್ದ ಬುಕ್ಕು. ಹಾಗೆ ಹೊರಗಡೆ ಬಂದ್ವಿ ನೋಡಿಕೊಂಡು. ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಟೈಮ್ 6:30 ಆಗ್ತಾ ಬಂದಿತ್ತು. ನಮ್ಮ ಹಸ್ಬೆಂಡ್ ಕೂಡ ಬಂದು ವೇಟ್ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತಂದು. ಯಾವಾಗಲೂ ಆಫೀಸು ಮನೆ ಅಂತಿದ್ದಾಗ ಅಟ್ಲೀಸ್ಟ್ 15 days ಒಂದ್ಸರಿ ಹೊರಗಡೆ ಬಂದಾಗ ಎಷ್ಟು ಪೀಸ್ ಆಗಿರುತ್ತೆ ಮೈಂಡು. ಫ್ರೆಂಡ್ಸ್, ಫ್ಯಾಮಿಲಿ, ಹಸ್ಬೆಂಡ್ ಜೊತೆಗೆ ಹೊರಗೆ ಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಂಗಳೂರಲ್ಲಿ ನನಗೆ ತುಂಬ ಕ್ಲೋಸು ಅಂತ ಅಂದರೆ 2 ಜನ ಇದ್ದಾರೆ. ಒಬ್ಬರು ಮೇಘನಾ ಅಂತ, ಇನ್ನೊಬ್ಬರು ಭವ್ಯ. ಅದು ಬಿಟ್ಟರೆ ನನ್ನ ಹಸ್ಬೆಂಡು. ಅವ್ರು 3 ಜನ ಜೊತೆಗೆ ಹೊರಗಡೆ ಎಲ್ಲಾದರೂ ಆದರೆ ಮಾತ್ರ ಹೋಗುವಂಥದ್ದು. ಹಸ್ಬೆಂಡ್ ಜೊತೆಗೆ ಇವಾಗಲೂ ಹೋಗ್ತಾ ಇರ್ತೀವಿ. ಆದರೆ ಈಗಂತೂ ಕೆಲಸಕ್ಕೆ ಹೋದಾಗಿಂದ ಆಗ್ತಾನೇ ಇಲ್ಲ. ವೆಜ್ ಸ್ಯಾಂಡ್ವಿಚ್ ಫಿಲ್ಟರ್ ಕಾಫಿ ಝೂಮ್ ಆಗ್ತಿದೆ ನೋಡಿ. ಇವಳೆ ಚಂದ್ರಿಕಾ ಯೂಟ್ಯೂಬ್ ಮಾಡ್ತಾವಳೆ, ಸಪೋರ್ಟ್ ಮಾಡಿ. ಏನು ಇದ್ರಲ್ಲಿ ಮಾಡಬೇಕು. ಇಲ್ಲಿ ಕ್ಯಾಮ್ರಾ ಇದೆ ಅಲ್ವಾ, ಅಲ್ಲಿ ನೋಡ್ಕೊಂಡು ಮಾತಾಡೋದಾ? ಎಸ್, ನಿನ್ನಿಂದನೇ ಕಲಿಬೇಕು ಯೂಟ್ಯೂಬ್ ಮಾಡೋದು. ನಾನೆಲ್ಲ ಮಾತಾಡ್ತಾಳೆ ಅಂತಲ್ಲ ಕಡ್ರೆ ಬರೇ ಇದನ್ನು ಮಾಡ್ತಾವಳೆ ನೋಡಿ. ಫ್ರೆಂಡ್ಸ್, ಏನು ಫ್ರೆಂಡ್ಸ್ ಇದು ಹಿಂಗೆ? ಹೊಸಬಳು, ನಾನು ಹೊಸಬಳು. ಯೂಟ್ಯೂಬ್ಗೆ ಹೊಸಬಳು ನನ್ನ ಸ್ನೇಹಿತೆ ಮೇಘನಾ. ನಾನು ಮೇಘನಾ ಆರಾಧ್ಯ. ಎಲ್ಲೋದ್ರೂ ಆ್ಯಂಕರಿಂಗ್ ವಾಯ್ಸ್ ಬಿಡೋಣ. ನೀವು ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡ್ವಿ. ಮಧ್ಯಾಹ್ನ ಕೂಡ ಏನೂ ತಿನ್ಕೊಂಬಂದಿರಲಿಲ್ಲ, ಮಾರ್ನಿಂಗ್ ಟಿಫನ್ ಅಷ್ಟೇ ಮಾಡಿದ್ದು. ಅದಕ್ಕೋಸ್ಕರನೇ ಇಲ್ಲೇನಾದರೂ ಸ್ಯಾಂಡ್ವಿಚನ್ನ ತಿನ್ನೋಣ ಅಂತ ತೊಗೊಂಡ್ವಿ. ಬಟ್ ಎಷ್ಟು ಕಾಸ್ಟ್ ಜಾಸ್ತಿ ಇತ್ತು ಅಂದರೆ ಮಾಲ್ಗಳಲ್ಲಿ, ಬಟ್ ಟೇಸ್ಟ್ ಅಷ್ಟು ಕಷ್ಟ ಇತ್ತು. ಹೊಟ್ಟೆನೂ ತುಂಬಲಿಲ್ಲ. ಬಟ್ ಅದೇ ಔಟ್ಸೈಡ್ ತಿಂದಿದ್ರೆ ನಿಜವಾಗ್ಲೂ ಹೊಟ್ಟೆನಾದ್ರೂ ತುಂಬ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ನನ್ನ ಫ್ರೆಂಡ್ ಪೇಷನ್ಸಿಂದ ಅದನ್ನೇನೋ ಮಾಡ್ತಾಯಿದ್ಲು, ನನ್ನ ಕೈಯಿಂದ ಆಗ್ತಾನೆ ಇರಲಿಲ್ಲ. ನೋಡಿ ಫ್ರೆಂಡ್ಸ್, 105 ರೂಪಾಯಿ ಕೊಟ್ಟಿದ್ದೀವಿ, ಬರ್ತಿಲ್ಲ. ನಾನು ಮಾಡ್ಕೊಂಡ್ರೆ ನೋಡಿ, ನನ್ನ ಫ್ರೆಂಡ್ ನೋಡಿ ಸಖತ್ತಾಗಿ ಮಾಡಿದ್ದಾಳೆ. ಹೇಳ್ತಾರೆ ಸಿ ಫಾರ್ ಚಂದ್ರಿಕಾ, ಎಮ್ ಫಾರ್ ಮೇಘನಾ. ಸೊ ನನಗೆ ಅವಳಷ್ಟು ತಾಳ್ಮೆ ಇಲ್ಲ, ಮಧ್ಯಾಹ್ನ ಬೇರೆ ತಿಂದಿರಲಿಲ್ಲ. ಸೊ ಅದರ್ವೈಸ್ ಎಸ್, ನೋಡಿದ್ರಲ್ಲ ನನ್ನ ಸ್ನೇಹಿತೆಯ ಜೊತೆಗಿನ ವ್ಲಾಗ್ ಇದಾಗಿತ್ತು. ತುಂಬ ದಿನಗಳ ನಂತರ ಶಾಪಿಂಗ್ ಹೋದಾಗ ಯಾವ ರೀತಿಯಾಗಿ ತರಲೆ ತಮಾಷೆ ಮಾಡ್ತಾ ಒಂದು ಶಾಪಿಂಗ್ ಮಾಡೋದಾಗಿರ್ಬೋದು, ಹೊರಗಡೆ ಎಲ್ಲ ಸುತ್ತೋದು, ಈ ರೀತಿಯಾಗಿ ಮಾಡ್ತೀವಿ. ತುಂಬ ಆಡಂಬರದ ಜೀವನ ನಮ್ಮದಲ್ಲ, ತುಂಬ ಸಿಂಪ್ಲಿಸಿಟಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಸ್ನೇಹಿತೆಯ ವ್ಲಾಗ್. ಯಾರೆಲ್ಲ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್, ಸಿ ಯು.